ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. कोई आए पैसा पूछे, कोई आए पत्नी पूछे, ದೇವನ ಕೋಯಿ ಪೂಛೆ ಜಿ. ಗುರುವಿನ ಹತ್ರ ಬಂದು ಭಕ್ತಿಯ ಸಾಧನೆ ಬಗ್ಗೆ ಕೇಳಬೇಕು. ಅಪ್ಪ ಪೂಜೆ ಹೆಂಗ್ ಮಾಡ್ಬೇಕು ನನಗೆ ಆಶೀರ್ವಾದ ಮಾಡಿ ಹೇಳ್ರಿ. ಯಪ್ಪ ಜಪ ಹೆಂಗ್ ಮಾಡ್ಬೇಕು ನನಗೆ ಆಶೀರ್ವಾದ ಮಾಡಿ ಹೇಳ್ರಿ. ಯಪ್ಪ ನನಗೊಂದು ಮಂತ್ರ ಉಪದೇಶ ಮಾಡ್ರಿ. ಹೇಗ ನಾ ಪಾಠ ಮಾಡ್ಲಿ, ಹೇಗ ನಾ ಪೂಜಾ ಮಾಡ್ಲಿ, ಹೇಗ ಧ್ಯಾನ ಮಾಡ್ಲಿ, ಹೇಗ ಸ್ವಾಧ್ಯಾಯ ಮಾಡ್ಲಿ, ಯಾವ ಸಾಧನ ಸರಿಯಾದ ಸಾಧನ ಅದ ನನಗೆ ಹೇಳ್ರಿ ಅಂತ ಗುರುವಿಗೆ ಪರಮಾತ್ಮನಿಗೆ ಒಲಿಸುವ ಸಾಧನ ಕೇಳಬೇಕೆ ವಿನಃ ಸಂಸಾರ ಬೆಳೆಸೋದಲ್ಲ. ಏಟ ಸಂಸಾರ ಸಿಕ್ಕರು ಒಂದಿನ ಕೈ ಬಿಟ್ಟು ಹೋಗೋದು ಗ್ಯಾರಂಟಿ ಅದ. ಯಾರು ತೆರೆ ಮೇಲೆ ಹೊತ್ಕೊಂಡು ಹೋಗಕ್ಕೆ ಬರಂಗಿಲ್ಲ. ಸಂಸಾರ ಏಟ ಹಾರ್ಯಾಡಿ ಕಳಿಸಿದ್ರು ಅದು ಇಲ್ಲೇ ಉಳಿತದ. ಅದರ ಸಲುವಾಗಿ ಹೇಳ್ತಾ ಇದಾರ, ಖರೇ ಮನುಷ್ಯ ಅಂತ ಅವನಿಗಂತಾರ, ಭಗವಂತನ ಭಜನೆ ಮಾಡವನಿಗೆ ಮನುಷ್ಯ ಅಂತ ಕರೀತಾರ. ನಮ್ಮಲ್ಲಿ ತುಕಡೇದಾಸ್ ಮಹಾರಾಜರಂತೂ ಒಬ್ಬರು ಆಗಿ ಹೋಗ್ಯಾರ. ಬಹಳ ದೊಡ್ಡ ಮಹಾತ್ಮ, ರಾಷ್ಟ್ರೀಯ ಸಂತಮ. ಒಂದು ಮಾತು ಬರೀತಾನೆ, ಬಹಳ ಚಂದ ಒಂದು ಪದ್ಯ ಬರೀತಾನೆ. ಕಾಯ ಯೋಗ ಸಾಧಲ ಜನ್ಮತುಲ ಲಾಭಲ, ಕೋಣದೇವ ಪಾವಲಾರೆ ಬಿಚಾರ ಭಜನಾಸಿ ಲಾಗಲಾರೆ. ಬಹಳ ಸುಂದರವಾಗಿರುವ ಮಾತು. ಕಾಯ ಯೋಗ ಸಾಧಲ, ನೀ ಏನು ಯೋಗ ಮಾಡಿರಬೇಕು, ನಿನ್ನ ತಾಯಿ ತಂದೆ ಎಂತ ಪುಣ್ಯ ಮಾಡಿರ್ಬೇಕು, ಯಾವ ಜನ್ಮದ ಪುಣ್ಯದ ಸಂಸ್ಕಾರ ಇರಬೇಕು. ಮಂದಿ ಎಲ್ಲ ಸಂಸಾರ ಬೆನ್ನು ಹತ್ತಿದಾಗ ನೀ ದೇವ್ರ ಗುಡಿಯಾಗ ಹೋಗಿ ಕುಂತು ಭಜನೆ ಮಾಡ್ತಿ, ಶಿವ ಅಂತಿ, ಹರ ಹರ ಅಂತಿ, ಗುರುವಿನ ಮಠದಾಗ ಹೋಗಿ ಸೇವಾ ಮಾಡ್ತಿ. ಯಪ್ಪ ನಿಮ್ಮ ಕೃಪಾ ಒಂದೇ ನನ್ನ ಮೇಲೆ ಇರ್ಲಿ ಅಂತ ಸದಾ ನಿನ್ನ ಬಾಯಿಯೊಳಗೆ ಬರ್ತದಂದ್ರ ನೀ ಎಷ್ಟು ಪುಣ್ಯಾತ್ಮ ಇದ್ದೆಪ್ಪ. ಹಪಾಹಪಿ ಹರಿದು ಹೋಯ್ತಲ್ಲ ಹೃದಯದು. ಸಂಸಾರ ಬೇಡುವ ಇಚ್ಛಾ ನಿನ್ನ ಮನಸ್ಸಿನೊಳಗೆ ಇಲ್ಲಲ್ಲ. ನಿನ್ನ ದಯ ಎಂದಾದತು ಗುರುವೇ, ಬಂದಿದ್ದೆಲ್ಲ ಬರಲಿ, ಸದ್ಗುರುವಿನ ದಯೆ ಇರಲಿ, ನಿಮ್ಮ ಕೃಪಾ ಒಂದು ನನ್ನ ಮೇಲೆ ಇರಲಿ, ನಿಮ್ಮ ಕೃಪಾ ಒಂದಿದ್ದರೆ ಸಾಕು ಅಂತ ತಿಳ್ಕೊಂಡು ಭಜನೆ ಮಾಡಿ ಕೃಪಾ ಬೇಡ್ತಾನ. ಪರಮಾತ್ಮನ ಹತ್ರ ಭಜನೆ ಮಾಡಿ ಕೃಪಾ ಬೇಡಬೇಕು, ಗುರುವಿನ ಹತ್ರ ಸೇವಾ ಮಾಡಿ ಕೃಪಾ ಬೇಡಬೇಕು. ಅಂತರದ ದೇವರೇ ಬ್ಯಾರೆ, ಗುರುನೇ ಬ್ಯಾರೆ. ದೇವ್ರ ಹತ್ರ ಭಜನೆ ಮಾಡಬೇಕು, ಭಜನೆ ಮಾಡಿ ಅವನ ಕೃಪಾ ಪಡಿಬೇಕು. ಹೇ ದೇವ, ನಿನ್ನ ಕೃಪೆಗಾಗಿ ನಾನು ಭಜನೆ ಮಾಡ್ತೀನಿ ಅನ್ಬೇಕು, ಸಂಸಾರ ಬೇಡು ಸಲುವಾಗಲ್ಲ. ಗುರುವಿನ ಮಠದಾಗ ಸೇವಾ ಮಾಡಿದ್ರೆ ಕೃಪಾ ಆಗ್ತದ, ರೊಕ್ಕ ರೂಪಾಯಿ ಕೊಟ್ಟವನಿಗಲ್ಲ. ಗುರು ಯಾರಿಗೆ ಒಲಿತಾನ ಅಂದ್ರ, ಯಾರು ತ್ರಿಕರಣ ಪೂರ್ವಕ ಅಂಗ ಸೇವಾ, ಆಪ್ತ ಸೇವಾ, ಸ್ಥಾನ ಸೇವಾ, ಸದ್ಭಾವ ಸೇವಾ ಅಂತ 4 ಪ್ರಕಾರದ ಸೇವಾ ಆದವ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಪಾದ ಹಿಡ್ಕೊಂಡು ಅಷ್ಟಭಾವಪೂರಿತನಾಗಿ, ಹೇ ಸದ್ಗುರು ನೀ ನನ್ನ ಉದ್ಧಾರಕ್ಕಾಗಿ ಹುಟ್ಟಿದಿ, ಇಲ್ಲ ಅಂದ್ರೆ ಈ ಜಗತ್ತಿನಾಗ ನಿಂದೇನು ಕೆಲಸ ಇತ್ತು, ನೀ ನಿತ್ಯ ಮುಕ್ತ ಪರಬ್ರಹ್ಮ ಐತಿ. ಗುರು ಅಂದ್ರೆ ಮನುಷ್ಯ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಅದಾನ. ಪರಬ್ರಹ್ಮ ಆದಾನ ಅಂದ್ಮೇಲೆ ಈ ನರಕದ ದುಃಖದ ಜಗತ್ತಿಗೆ ಬರೋದು ಅವನಿಗೇನು ಜೊರತ್ತಿತ್ತು. ನೀ ಆಟ ಮ್ಯಾಲಿಂದ ಕೆಳಗೆ ಯಾಕೆ ಬಂದಿ ಅಂದ್ರ, ಸಂಸಾರದಾಗ ಬಿದ್ದ ನನಗೆ ಎತ್ತು ಸಲುವಾಗಿ ದೇವತ್ವವನ್ನ ತ್ಯಾಗ ಮಾಡಿ ಮನುಷ್ಯ ಶರೀರವನ್ನ ನನ್ನ ಸಲುವಾಗಿ ಧಾರಣ ಮಾಡಿ ನನಗೆ ಎತ್ತುವ ಸಲುವಾಗಿ, ಈ ಜನ್ಮ ಮರಣ ರೂಪ ಸಂಸಾರದಿಂದ ಮ್ಯಾಲೆತ್ತುವ ಸಲುವಾಗಿ, ಈ ದುಃಖದಿಂದ ಮ್ಯಾಲೆತ್ತುವ ಸಲುವಾಗಿ, ಈ ನರಕದಿಂದ ಮ್ಯಾಲೆತ್ತುವ ಸಲುವಾಗಿ ಶರೀರ ಧಾರಣ ಮಾಡಿದೆ ವಿನಃ ನಿನಗೆ ಶರೀರ ಜರೂರಿ ಇಲ್ಲ ಪರಮಾತ್ಮ ಅಂತ ತಿಳ್ಕೊಂಡು, ಗುರು ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅನ್ನುವ ಬುದ್ಧಿ ನಮದಿತ್ತು ಅಂದ್ರೆ ಅವ್ರ ಕೃಪಾ ಆಗ್ತದೆ ವಿನಃ ಇಲ್ಲ ಅಂದ್ರೆ ಇಲ್ಲ. ಸಿದ್ಧಾರೂಢಪ್ಪನ ಮಠದೊಳಗ ಶಿವರಾತ್ರಿ ಸಮಯದೊಳಗ ಯಾವುದೋ ಊರ್ಗ ಒಬ್ಬ ಮನುಷ್ಯ ಬಂದಿನ, ಕೆರಿ ಪಾಳಿ ಮೇಲೆ ನಿಂತಿದ್ದ, ಕಣಗಂಟ ನೀರು ಸೋರ್ತಿತ್ತು. ಯಪ್ಪ 12 ವರ್ಷದಿಂದ ಹಗಲೋ ರಾತ್ರಿ ನಿನಗೆಂದು ನೋಡೇನು ಎಂದು ನೋಡೇನು ಎಂದು ನೋಡೇನು ಅಂತ ಪಾಪಿ ನಾನು, ಪಾಪದ ಸಂಸಾರ ನನಗೆ ಬಿಟ್ಟು ಬರ್ಲಕ್ಕಾಗಿಲ್ಲಪ್ಪ. 12 ವರ್ಷ ಹತ್ತತ ನಿನ್ನ ಮಠಕ್ಕೆ ಬರ್ಲಿಕ್ಕ, ಇವತ್ತು ಬಂದೀನಿ ನಿನ್ನ ಪಾದ ಮುಟ್ಟಿ ದರ್ಶನ ಮಾಡ್ಬೇಕಂದ್ರ 12 ವರ್ಷದ ಹಸಿವು ಇವತ್ತು ತೃಪ್ತಿ ಮಾಡ್ಕೋಬೇಕು ಅಂದಾಗ, ಶಿವರಾತ್ರಿ ಅದಪ್ಪ, ನೆಲದ ಮಣ್ಣನ್ನು ಕೈಗೆ ಹತ್ತುವಲ್ದು, ನಿನ್ನ ಪಾದ ಎಲ್ಲಿ ಸಿಗಬೇಕು? ರಾಜ ಮಹಾರಾಜರು ನಿನಗಾಗಿ ಪಾಳಿ ಹಚ್ಚಿರುವಾಗ ನನ್ನಂತ ದರಿದ್ರಿಗೆ ಯಾರು ದಾರಿ ಬಿಡ್ತಾರ? ನನಗೆ ಯಾರು ಗುರ್ತಾದಾರ? ಈ ಹುಬ್ಬಳ್ಳಿಯೊಳಗ ಕಣ್ಣಾಗ ನೀರು ತೆಗೆದು ಅಳಾಕ ಪ್ರಾರಂಭ ಮಾಡ್ತಾನ. ಸಿದ್ಧಾರೂಢಪ್ಪ ರಾಚಪ್ಪ ಕರಿತಾನ, ರಾಜ ಇಲ್ಲಿ ಬಾ. ಅಲ್ಲಿ ಕೆರಿ ಪಾಳಿ ಮೇಲ ಮಾವಿನ ಗಿಡದ ಕೆಳಗ ಕೆಂಪು ಜರದ ರುಮಾಲು ಸುತ್ತಕೊಂಡು ಒಬ್ಬ ಮುದುಕ ನಿಂತಾನ, ಬಾರಬಂದಿ ಅಂಗಿ ಹಾಕೊಂಡು. ಅವನಿಗೆ ಕರ್ಕೊಂಡು ಬಾ. ಹಂಗ್ರಿ ಲಕ್ಷ ಲಕ್ಷ ಜನ ನಿಂತಾದ, ಹೋಗ್ತಾನ. ಹೋದವನೇ ಅವನ ಕಣ್ಗೊಂಟ ನೀರು ಬರ್ತಿರ್ತಾವ. ರಾಚಪ್ಪ ಅಂತ
ಅಂತಾನ, ಅಪ್ಪ ನಿನಗೆ ಅಪ್ಪ ಅವ್ರು ಕರೀತಾರ, ಅವನಿಗೆ ಭರವಸೆ ಆಗಲ್ದು. ಆ ಕಡೆ ನೋಡ್ತಾನ, ಅವ್ರು ಯಾರಿಗೆ ಕರಿ ಅಂದಾರೋ ಇವ ನನ್ನ ಕರಿಯಕ್ಕೆ ಬಂದಾನ. ಮೋಸ್ಟ್ಲಿ ಕನ್ಫ್ಯೂಸ್ ಆಗ್ಯದ, ಇವನಿಗೆ ಭ್ರಾಂತಿ ಆಗ್ಯದ. ಅವ ಕಣ್ಣು ಒರೆಸ್ಕೊಂಡು ನೋಡ್ತಾನೆ. ಮತ್ತೆ ಹೇಳಿದ್ರು, ಇಲ್ಲಪ್ಪ ಅಪ್ಪ ಅವ್ರು ನಿನ್ನ ಕರ್ಕೊಂಡು ಬಾ ಅಂದಾರ. ಆಗ ಅವನ ಹೆಸರು ಹೇಳಿ, ಊರು ಹೇಳಿ ರಾಚಪ್ಪ ಕರ್ಕೊಂಡು ಹೋಗ್ತಾ ಇದ್ದಾನ. ಕೈಲಾಸ ಮಂಟಪದಾಗ ಸಿದ್ಧಾರೂಢಪ್ಪ ಮ್ಯಾಲ ಕುಂತಾನ, ಇವ ಕೆಳಗೆ ನಿಂತಿದ್ದಾನ. ಸಿದ್ಧಾರೂಢರಿಗೆ ನೋಡಿ ಆನಂದ ಆಯ್ತು. ಪಾದದ ಮೇಲೆ ತಲೆ ಇಡ್ತಾನ, ತಲೆ ಇಟ್ಟು ನಮಸ್ಕಾರ ಮಾಡ್ತಾನ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಪ್ಪ ನನ್ನ ಪಾಲಿಗೆ ಬ್ರಹ್ಮ ನೀನೇ, ನನಗೆ ಆ ಬ್ರಹ್ಮ ಜರೂರತಿಲ್ಲ, ಚತುರ್ಮುಖ ಬ್ರಹ್ಮನ ಜರೂರಿ ಇಲ್ಲ ನನಗೆ. ನನ್ನ ಪಾಲಿನ ವಿಷ್ಣು ನೀನೇ, ನನಗೆ ವೈಕುಂಠ ಜರೂರತಿಲ್ಲ. ವಿಷ್ಣು ನೀನೇ, ನಿನ್ನ ಪಾದನೇ ನನಗೆ ವೈಕುಂಠ, ನಿನ್ನ ಪಾದನೇ ಸ್ವರ್ಗಲೋಕ, ನಿನ್ನ ಪಾದನೇ ನನಗ ಶಿವಲೋಕ, ನಿನ್ನ ಪಾದನೇ ಗೋಲೋಕ, ನಿನ್ನ ಪಾದನೇ ಸಾಕೇತ ಲೋಕ. ನಿನ್ನ ಪಾದಕ್ಕೆ ಬಿಟ್ಟರೆ ನಾನು ಇನ್ನೊಂದು ಅಪೇಕ್ಷೆ ಮಾಡಂಗಿಲ್ಲ ಅಂತ ತಿಳ್ಕೊಂಡು ದೃಢವಾದ ಬುದ್ಧಿ ಒಳಗಿತ್ತಂದ್ರ ಅಧ್ಯಾತ್ಮದ ಎಲ್ಲ ರಹಸ್ಯ ನಿನಗೆ ಆಟೋಮೆಟಿಕ್ ತಿಳಿತಾವ. ದೇವ್ರು ಬಂದ ನಿನ್ನ ಎದುರು ನಿಂದಿರ್ತಾನ, ನೀ ಅಪೇಕ್ಷೆ ಮಾಡದೇ ಇದ್ದರೂ ಸಹಿತ ಪರಮಾತ್ಮ ಬಂದ ನಿನ್ನ ಎದುರು ನಿಂದಿರ್ತಾನ. हरी प्राप्तीचा उपाय धरावे संतांची पाय, मराठी संत ಹೇಳಿದರು.